ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀ ಗೌರಿ. ನೋಡ್ರಿ, ಯಾರಿಗಾದ್ರೂ ಕೆಮ್ಮು ಬಂತು ಅಂದ್ರೆ ಅಥವಾ ಎದೆಯೊಳಗೆ ಕಫ ಕಟ್ತಂಗ ಆಗೈತಪ್ಪ ಅಂದ್ರೆ, ಅಲರ್ಜಿ ಇತ್ತು ಅಂತಂದ್ರೆ, ಸ್ಕಿನ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ, ಈವನ್ ಟು ದ ಎಕ್ಸ್ಟೆಂಟ್ ಆಫ್ ಕ್ಯಾನ್ಸರ್ ಪೇಷಂಟ್ಸ್ಗೂ ಕೂಡ ಅರಿಶಿನ ಬಹಳ ಚಲೋ. ಟರ್ಮರಿಕ್ ಪೌಡರ್ ಬಹಳ ಬೆಸ್ಟ್. ಯಾಕಂದ್ರೆ ಅದು ಈವನ್ ಆಂಟಿ ಕ್ಯಾನ್ಸರಸ್ ಆಗಿ ಕೆಲಸ ಮಾಡ್ತದ, ಆಂಟಿ ಇನ್ಫ್ಲಮೇಟರಿ, ಅನಾಲ್ಜೆಸಿಕ್ ಆಗಿ ಕೆಲಸ ಮಾಡ್ತದ, ಬಹಳ ಆಂಟಿ ಬ್ಯಾಕ್ಟೀರಿಯಲ್, ಕರೆಕ್ಟ್ ಇದೆಲ್ಲ ಕೆಲಸ ಮಾಡೋದ್ರಿಂದ ಅರಿಶಿನ ತಗೊಳ್ರಿ ಅಂತ ಹೇಳ್ತೀವಿ. ಎಸ್ಪೆಷಲಿ ನೀವು ಆಯುರ್ವೇದಿಕ್ ಡಾಕ್ಟರ್ಸ್ ಅಂದ್ರೆ ನಮ್ಮಂತರ ಹತ್ರ ಬಂದಾಗ ನಾವಂತೂ ಅರಿಶಿನಕ್ಕೆ ಬಹಳ ಬಹಳ ಮಹತ್ವ ಕೊಡ್ತೀವಿ. ಯಾಕಂದ್ರೆ ಹರಿದ್ರ ಅನ್ನೋದು ಬಹಳ ಇಂಪಾರ್ಟೆಂಟು. ಇತ್ತಿತ್ತಲಾಗಿ ಅದ್ರೊಳಗಿರುವಂತಹ ಒಂದು ಆಕ್ಟಿವ್ ಇಂಗ್ರೀಡಿಯೆಂಟ್ ಕುರ್ಕುಮಿನ್ ಅಂತ ಏನಿರ್ತದ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಬಹಳ ಎಕ್ಸ್ಟ್ರಾಕ್ಷನ್ ಡೈರೆಕ್ಟ್ ಟ್ಯಾಬ್ಲೆಟ್ ರೂಪದಲ್ಲಿ ಕೊಡುವಂತಹ ಹೊಸ ಟೆಕ್ನಾಲಜೀಸ್ ಬಂದವು. ಬಟ್ ಒನ್ ಥಿಂಗ್ ಏನು ಅಂದ್ರೆ, ಕುರ್ಕುಮಿನ್ ಅಂದ್ರೆ ಬಹಳ ಕೀ ಇಂಗ್ರೀಡಿಯೆಂಟ್ ಆಫ್ ದಿ ಟರ್ಮರಿಕ್ ಪೌಡರ್ ನ ನೀವು ಯೂಸ್ ಮಾಡಿದಾಗ ಅದಕ್ಕೆ ಸೈಡ್ ಇಫೆಕ್ಟ್ ಸ್ಟಾರ್ಟ್ ಆಗ್ತಾವ. ಡಯೇರಿಯಾ ಆಗೋದು, ಮತ್ತೊಂದಿಷ್ಟು ತಲೆನೋವು ಬರೋದು, ಹೊಟ್ಟೆ ಒಳಗೆ ತೊಳಸ್ದಂಗ ಆಗೋದು ಶುರುವಾಗ್ತಾವ. ಅದೇ ನೀವು ಅದನ್ನ ಅಖಂಡ ರೂಪದೊಳಗ ಅಂದ್ರೆ ಟರ್ಮರಿಕ್ ರೂಪದೊಳಗ, ಅರಿಶಿನ ಪುಡಿ ರೂಪದೊಳಗ, ಶುದ್ಧವಾದಂತ ಆರ್ಗ್ಯಾನಿಕ್ ಅರಿಶಿನ ಪುಡಿ ರೂಪದೊಳಗೆ ಯೂಸ್ ಮಾಡಿದಾಗ ಅದು ಆ ರೀತಿಯಾದ ಸೈಡ್ ಇಫೆಕ್ಟ್ಸ್ ಕೊಡೋದಿಲ್ಲ. ಬಟ್ ಒನ್ ಥಿಂಗ್ ಏನು ಅಂದ್ರೆ, ಟರ್ಮರಿಕ್ ಯೂಸ್ ಮಾಡಿದಾಗ ನಮಗದ್ರದ್ದು ಎಷ್ಟರ ಮಟ್ಟಿಗೆ ಇಫೆಕ್ಟ್ ಸಿಗ್ತದ ಅನ್ನೋದು ಬಹಳ ಮುಖ್ಯ. ಎಷ್ಟು ತಗೋಬೇಕು? ಈಗ 2-3 ಚಮಚ ಅಂತೂ ಅರಿಶಿನ ಪುಡಿ ಕುಡಿಲಿಕ್ಕೆ ಆಗುದಿಲ್ಲ, ತಿನ್ಲಿಕ್ಕೆ ಆಗುದಿಲ್ಲ. ಅದ್ರದ್ದು ಬೆನಿಫಿಟ್ ನಮ್ಗೆ 100% ಸಿಗಬೇಕು ಅಂತಂದ್ರೆ ದ ಬೆಸ್ಟ್ ಕೀ ಇಂಗ್ರೀಡಿಯೆಂಟ್ ಇನ್ನೊಂದು ಏನು ಅಂದ್ರೆ ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪೌಡರ್. ಅದು ಎಲ್ಲಾ ಕಡೆನೂ ಇರ್ತದೆ. ಅದು ದಟ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನಲ್ ಸ್ಪೈಸಸ್ ಅಂತ ಹೇಳ್ಬೋದು. ಇದು ಆಕ್ಚುಲಿ ಭಾರತೀಯರಿಗಿಂತ ಹೆಚ್ಚಿಗೆ ಬ್ರಿಟಿಷರಿಗೆ ಗೊತ್ತಾಯ್ತು. ನೋಡ್ರಿ, ನಮ್ಮ ಗ್ರಂಥಗಳಲ್ಲೆಲ್ಲ ಇದನ್ನ ಮೆನ್ಷನ್ ಮಾಡ್ಯಾರ. ಏನಂದ್ರೆ ಹರಿದ್ರ ಮತ್ತು ಮರೀಚ ಅಂತಂದ್ರೆ ಪೆಪ್ಪರ್ ಪೌಡರ್. ನೀವು ಯಾವಾಗ ಪೆಪ್ಪರ್ ಪೌಡರ್ ಅನ್ನ ಹರಿದ್ರ ಅಥವಾ ಅರಿಶಿನ ಪುಡಿ ಸೇರಿಸ್ತಿರೋ ಅವಾಗ ಆ ಪೆಪ್ಪರ್ ಪೌಡರ್ ಒಳಗಿರುವಂತಹ ಪೈಪ್ರಿನ್ ಅನ್ನುವಂತ ಕಂಟೆಂಟ್ ಈ ಹರಿದ್ರ ಒಳಗಿರುವಂತಹ ಕುರ್ಕುಮಿನ್ ಕಂಟೆಂಟ್ ನಮ್ಮ ದೇಹಕ್ಕೆ ಹೆಚ್ಚಿಗೆ ಪ್ರಮಾಣದಲ್ಲಿ ಸಿಗುವಂಗ ನೋಡ್ಕೊಳ್ತದೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಪೆಪ್ಪರ್ ಅನ್ನ ಅಥವಾ ಕಾಳು ಮೆಣಸಿನ ಪೌಡರ್ ಅನ್ನ ಅರಿಶಿನಕ್ಕೆ ಸೇರಿಸಿದ್ರಿ ಅಂದ್ರೆ ಇಟ್ ವಿಲ್ ಬಿ ಅ ಫ್ಯಾಂಟಾಸ್ಟಿಕ್ ಡ್ರಗ್. ಅದನ್ನ ನಾವು ಸೇವನೆ ಮಾಡೋದ್ರಿಂದ ನಮಗೆ ಅರಿಶಿಣದಿಂದ ನಮ್ಗೆ ಎಷ್ಟು ಲಾಭ ಆಗ್ಬೇಕು ಅದು 20% ಹೆಚ್ಚಿಗೆ ಲಾಭವನ್ನ ಕೊಡ್ತದೆ. ಈ ನಾಲೆಜ್, ಈ ಸೈಂಟಿಫಿಕ್ ನಾಲೆಜ್ ಇದ್ದದಕ್ಕೆ ನಮ್ಮಲ್ಲಿ ಹರಿದ್ರ ಮರೀಚ ಪೌಡರ್ ಅನ್ನ ನಮ್ಮ ಆಯುರ್ವೇದ ಶಾಸ್ತ್ರಗಳಲ್ಲಿ ಬಹಳ ಮಹತ್ವ ಕೊಟ್ಟು ಹೇಳಾರ. ಆದ್ರೆ ಬರ್ತಾ 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 ಬಂದಂಗೆಲ್ಲ ಈ ನಮ್ಮ ಬ್ರಿಟಿಷರಿಗೆ ಇದ್ರ ನಾಲೆಜ್ ಗೊತ್ತಾದ ತಕ್ಷಣ ಅವ್ರು ಏನ್ ಮಾಡಿದ್ರು, ನೀವೆಲ್ಲ ಖಾರದ ಸಲುವಾಗಿ ತಿನ್ಬೇಕು ಅಂತಂದ್ರೆ ಹಸಿ ಮೆಣಸಿನ್ಕಾಯಿ ತಿನ್ರಿ ಅಥವಾ ಒಣ ಮೆಣಸಿನ್ಕಾಯಿ ತಿನ್ರಿ ಅಂತ ನಮ್ಗೆ ಇವನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು. ತಾವು ಪೆಪ್ಪರ್ ಅನ್ನ ಹೆಚ್ಚಿಗೆ ಯೂಸ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಆಕ್ಚುಲಿ ನೀವು ಬೇರೆ ಯಾವುದೇ ರಾಷ್ಟ್ರಗಳಲ್ಲಿ ನೋಡಿದಾಗ ಹಸಿ ಮೆಣಸಿನ್ಕಾಯಿ ಎಲ್ಲ ಬಹಳ ಕಡಿಮೆ, ಒಣ ಮೆಣಸಿನ್ಕಾಯಿನೂ ಕಡಿಮೆ. ಅವ್ರು ಯಾವುದೇ ಒಂದು ಡಿಶಸ್ಗೆ ಖಾರ ಬರಬೇಕು ಅಂತಂದ್ರೆ ಪೆಪ್ಪರ್ ಪೌಡರ್ ಯೂಸ್ ಮಾಡ್ತಾರ. ಬಿಕಾಸ್ ಆ ನಾಲೆಜ್ ಬಂದಿರೋದೇ ಆಯುರ್ವೇದಿಕ್ ಟೆಕ್ಸ್ಟ್ ಗಳಿಂದ. ಇದು ನಮಗ್ ಗೊತ್ತಾಗ್ಬೇಕು. ದ ಬೆಸ್ಟ್ ಕಾಂಬಿನೇಷನ್ಸ್ ಅಂತ ಏನ್ ಹೇಳ್ತೀವಿ, ಅರಿಶಿಣ ಮತ್ತು ಪೆಪ್ಪರ್ ಅನ್ನ. ನಿಮ್ಗೆ ಅರಿಶಿಣದ ಸಂಪೂರ್ಣವಾದಂತಹ ಲಾಭ ಸಿಗ್ಬೇಕು ಅಂದ್ರೆ ಅದನ್ನ ಪೆಪ್ಪರ್ ಜೊತೆಗೆ ತಗೊಳ್ರಿ. ಈಗ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಾನು. ಒಂದು ನೆಗಡಿ ಆಗ್ಯದ ಅಥವಾ ಕಫ ಆಗ್ಯದ, ಕೆಮ್ಮ ಆಗ್ಯದ ಅಂದ್ರೂ ಕೂಡ, ಅಲರ್ಜಿ ಬಂದದಂದ್ರೂ ಕೂಡ ಅರಿಶಿಣ ಪುಡಿ ಜೊತೆಗೆ ಅದರ 1/4 ಭಾಗದಷ್ಟು ಪೆಪ್ಪರ್ ಪೌಡರ್ ಅನ್ನ, ಕಾಳುಮೆಣಸಿನ ಪೌಡರ್ ನ ಮಿಕ್ಸ್ ಮಾಡಿ ಅದನ್ನ ನೀವು ಡೈರೆಕ್ಟ್ ಆಗಿ ಬಿಸಿನೀರಲ್ಲಿ ಕುಡಿಬಹುದು, ಅಥವಾ ಜೇನುತುಪ್ಪದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬಹುದು, ಅಥವಾ ಸಾದಾ ಬೆಲ್ಲದ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ನಮಗ ಅರಿಶಿಣದ ಸಂಪೂರ್ಣವಾದಂತ ಬೆನಿಫಿಟ್ ನಮ್ಮ ದೇಹಕ್ಕೆ ಸಿಗ್ತದೆ. ಈ ರೀತಿಯಾದಂತಹ ಹಲವಾರು ಯೋಗಗಳನ್ನ ನಾವು ಡಿಕೋಡ್ ಮಾಡ್ಕೊಂಡು ಯಾವ ರೀತಿಯ ಯೂಸ್ ಮಾಡ್ಕೋಬೇಕು ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಪ್ಲೀಸ್ ನನ್ನ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಯಾವ ಇನ್ಫಾರ್ಮೇಶನ್ ಬೇಕು ಅಂತ ಮುಕ್ತವಾಗಿ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು. ಸೊ ಇಟ್ ಇಸ್ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ಎವ್ರಿಬಡಿ.